ಈ ಗೌರಿ ಇನ್ನು ಯಾವಾಗ ಬರ್ತಾಳೋ ಏನೋ ದೇವ್ರೇ. ನಾನೇ ಹೋಗಿ ಕರ್ಕೊಂಬರೋಣ ಅಂತಂದರೆ ನಾನು ಕರ್ಕೊಂಬಂದ್ರೆ ನಾನು ಮನೇಲಿ ಇಟ್ಕೊಳಕ್ಕಾಗತ್ತಾ? ಅವಳ ಗಂಡನ ಮನೆಗೆ ಹೋಗ್ಬೇಕು. ನಾನು ಅವಳ ಗಂಡಗೆ ಹೇಳಿರಿ ಅವ್ನು ನನ್ನ ಮಾತು ಕೇಳಂಗಿಲ್ಲ, ಅವ್ರ ಅತ್ತೇನೂ ಕೇಳಂಗಿಲ್ಲ. ಅಯ್ಯೋ ಏನು ಮಾಡೋದಪ್ಪ, ಯಾವಾಗ ಬರ್ತಾಳೋ ಏನೋ. ಅವ್ರ ಅಮ್ಮಯ್ಯಗೋ ಅವ್ರ ಅಣ್ಣಯ್ಯನಾದ್ರೂ ಹೇಳಿ ಬರ್ಬೇಕಾಗಿತ್ತು, ಕರ್ಕೊಂಬಂದು ಬಿಡ್ರಿ ಏನಾರ ಒಂದು ಹೇಳಿ ಅಂತಾನೆ. ಅರೇ ರೇ, ಈಗಿನ ನೆನೆಸ್ಕೊಂತಿದ್ನಲ್ಲ, ಅವರೇ ಪ್ರತ್ಯಕ್ಷ ಆಗ್ಬಿಟ್ಟಾರೆ ನಮ್ಮೂರಿಗೆ. ಈ ಸೀನಪ್ಪನು ಈ ಕೆಂಚಕೈನೂ ಅಂದ್ರೆ ಗೌರಿನ ಕರ್ಕೊಂಬಂದ್ರ? ಅಣ್ಣ ಸೀನಣ್ಣಯ್ಯ, ಕೆಂಚಕೈ ಯಾಕೆ ಬಂದ್ರಿ? ಚೆನ್ನಾಗಿದ್ದೀರಾ? ಓ ಕಣೆ ನೇತ್ರ, ನಾವು ಚೆನ್ನಾಗಿದ್ದೀವಿ. ನೀನ್ ಚೆನ್ನಾಗಿದ್ಯಾ? ನಿನ್ ಮಕ್ಕಳು ನಿನ್ ಗಂಡ ಎಲ್ಲರೂ ಚೆನ್ನಾಗಿದ್ದಾರಾ? ಅಯ್ಯೋ ನಮ್ಮ ಮನೆಗೆ ಎಲ್ಲರೂ ಚೆನ್ನಾಗೇ ಇದ್ದೀವಿ. ಆದ್ರೆ ಗೌರಿಯಲ್ಲಿ ಗೌರಿ ಹೆಂಗಿದ್ದಾಳೆ? ಗೌರಿನ ಯಾವಾಗ ಕರ್ಕೊಬತ್ತೀರಾ ನಮ್ಮೂರಿಗೆ? ಇವಾಗ ಏನಕ್ಕೆ ಬಂದಿದ್ರಿ ಇಲ್ಲಿಗೆ? ಗೌರಿ ವಿಷಯ ಮಾತಾಡಕ್ ಬಂದಿದ್ರಾ ಹೆಂಗೆ? ಹೇಳಿ ಜಲ್ದು. ಅಯ್ಯೋ ನೇತ್ರ, ಸ್ವಲ್ಪ ಸಮಾಧಾನ ಮಾಡ್ಕೊ, ಹೇಳ್ತೀವಿ. ಗೌರಿನ ಬಿಟ್ಟೋಗಕ್ಕಂತಾನೆ ಬಂದಿದ್ವಿ, ನಾನು ನಮ್ಮ ಅಮ್ಮನೂ ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಹೌದಾ? ಗೌರಿನ ಗಂಡನ ಮನೆಗೆ ಬಿಟ್ರ? ಅಂದ್ರೆ ಅವಳ ಗಂಡನು ಅತ್ತೆನೂ ಮನೆಗೆ ಸೇರಿಸ್ಕೊಂಡ್ರ? ಏನು ಅನ್ಲಿಲ್ವಾ? ಯಾವಾಗ ಬಂದ್ರಿ ನೀವು? ಬೆಳಗ್ಗೆನೆ ಬಂದಿದ್ವಿ. ಬಿಟ್ಟು ಊಟ ಮಾಡ್ಕೊಂಡು ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದ ಗೌರಿ ಗಂಡ. ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಅಯ್ಯೋ ದೇವ್ರೆ, ನೀವು ಬಂದಿರೋ ವಿಷಯನೇ ಗೊತ್ತಿಲ್ಲ ನನಗೆ. ನಾನು ಇಲ್ಲೇ ಎಲ್ಲ ಹೋಗಿದ್ದೆ, ನಮ್ಮ ಮನೆಯವ್ರ ಜೊತೆಗೆ ಎಲ್ಲ ಹೋಗಿದ್ದೆ. ಅದಕ್ಕೆ ಬೆಳಗ್ಗೆಯಿಂದ ಇರಲಿಲ್ಲ. ಹೌದೇನಂಗಾದ್ರೆ? ಅಲ್ಲ, ಅಷ್ಟೊಂದು ಜಗಳ ಮಾಡ್ಕೊಂಡು ಮನೆಗೆ ಹೋದವಳು ಗೌರಿ ಅವಳಾಗಿ ಅವಳು ಬಂದ್ಲಾ ಅಥವಾ ಏನು? ನೀವೇ ಕರ್ಕೊಂಬಂದ್ರ ಹೆಂಗೆ? ಅಯ್ಯೋ ನೇತ್ರ, ಅದೇನೂ ಇಲ್ಲ. ನಮ್ಮ ಗೌರಿನೂ ಇಲ್ಲಿಗೆ ಬರಬೇಕು ಅಂತ ಅವಳ ಮನಸ್ಸಿನಾಗಿತ್ತೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದೇ ಟೈಮ್ನಾಗೆ ಅವಳನು ಬಸ್ರಿ ಆಗಿದ್ದಾಳೆ ಅಂತ ಗೊತ್ತಾಯ್ತು. ಇನ್ನೇನು ಆಗಿದ್ದಾಳೆ ಅಂದಮೇಲೆ ಗಂಡನ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬರೋಣ ಅಂತ ನಾವೇ ಕರ್ಕೊಂಬಂದ್ಬಿಟ್ವಿ. ಅವಳು ತಾಯಿ ಆಗ್ತಾ ಇದ್ದಾಳಲ್ವಾ, ಅದೇ ಖುಷಿಗೆ ಅವ್ರ ಅತ್ತೆನೂ ಗಂಡನು ಏನು ಅನ್ಲಿಲ್ಲ. ಏನೋ ಒಂದೆರಡು ಮಾತು ಹೇಳಿರು, ಒಳಗೆ ಕರ್ಕೊಂಡ್ರು ಅಷ್ಟೇನೆ. ಹೌದಾ? ಗೌರಿ ಬಸ್ರಿನ ಈಗ? ಅಯ್ಯೋ, ಯಾವಾಗ ಗೊತ್ತಾಯ್ತು? ನೆನ್ನೆ ಇನ್ನೂ ಗೊತ್ತಾಯ್ತು. ಆವಾಗ್ಲೇನೆ ನಾನು ಗಂಡ ಮನೆಗೆ ಹೋಗ್ಬೇಕು, ಬಿಟ್ಟು ಬರ್ರಿ ಅಂತ ಅಂದ್ಲ. ಅದಕ್ಕೆ ನಾನು ಸೀನಪ್ಪನು ಬಂದ್ವಿ, ಬಿಟ್ಟು ಹೋಗೋಣ ಅಂತಾನ. ಸರಿ, ನಮಗೆ ಟೈಮ್ ಆಗುತ್ತೆ, ಹೋಗ್ತೀವಿ. ಹೌದಾ? ಸರಿ ಆಯ್ತು, ನಾನು ಈಗಲೇ ಹೋಗಿ ಗೌರಿ ಮಾತಾಡ್ತೀನಿ. ಸರಿ ಹೋಗ್ರಿ. ನಡಿಯಮ್ಮ ಹೋಗೋಣ. ಅಯ್ಯೋ ಅಂತೂ ಇಂತೂ ನಮ್ಮ ಗೌರಿ ಬಂದ್ಬಿಟ್ಲಲ್ಲ. ಅದು ಅಲ್ಲದೆ ಅವಳು ತಾಯಿ ಆಗ್ತಾ ಇದ್ದಾಳೆ. ಅಯ್ಯೋ, ಎಷ್ಟು ವರ್ಷದಿಂದ ನನಗೂ ಒಂದು ಮಗು ಆಗ್ಬೇಕು ಅಂತ ಆಸೆ ಪಡ್ತಿದ್ಲು. ಕೊನೆಗೆ ಗಂಡನ ಮನೆ ಬಿಟ್ಟು ಅವ್ರ ಮನೆಗೆ ಸೇರ್ಕೊಂಡ್ಮೇಲೆ ಅವಳು ತಾಯಿ ಆಗ್ತಿದ್ದಾಳೆ ಅನ್ನೋದು ಗೊತ್ತಾಗಿತ್ತಲ್ಲ. ಅದಕ್ಕೆ ಈ ಚಂದ್ರಪ್ಪ ಬಿಡ್ಕೊಂಡವನೇ. ಸದ್ಯ ಬಿಡು, ಹೆಂಗೋ ಒಟ್ಟಿನಲ್ಲಿ ಯಾವುದೋ ಒಂದು ರೂಪದಲ್ಲಿ ಬಂದ್ಲಲ್ಲ ಅಂತೂ ಇಂತೂ ನಮ್ಮೂರಿಗೆ ಗೌರಿ. ಅಷ್ಟೇ ಸಾಕು ನನಗೆ. ಯಾವಾಗ ಬರ್ತಾಳೋ ಅಂತ ಕಾಯ್ತಿದ್ದೆ ನಾನು. ಹೀಗೆ ಹೋಗಿ ಗೌರಿನ ಮಾತಾಡಿಸ್ಬೇಕು. ಹೀಗೆ ಅವ್ರ ಮಂತಕ್ಕೆ ಹೋಗ್ಬಿಡ್ತೀನಿ ಹಿಂಗೇನೆ. ಗಿರಿಯಕ್ಕಯ್ಯ, ಗಿರಿಯಕ್ಕಯ್ಯ, ಗೌರಿ ಎಲ್ಲಿದ್ದಾಳೆ? ಗೌರಿನ ಒಳಗೆ ಇದ್ದಾಳೆ. ಯಾಕೆ ನೇತ್ರ? ಅಯ್ಯೋ ಯಾಕೆ ಅಂದ್ರೆ ಎಷ್ಟೊಂದಿನ ಆತು ಅವಳು ಈ ಊರ್ ಬಿಟ್ಟು ಹೋಗಿ. ಅದಕ್ಕೆ ಇವತ್ತು ಬಂದಿದ್ದಾಳೆ ಅಂತನ ಅವ್ರ ಅಮ್ಮನೂ ಅವ್ರ ಅಣ್ಣನೂ ಹೋಗ್ತಿದ್ರ. ಅವ್ರು ಹೇಳಿದ್ರು, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡ್ತಾ ಇದ್ದಾಳೆ ಗೌರಿ? ಒಳಗೆ ಇದ್ದಾಳೆ, ಹೋಗಿ ನೋಡೋದು. ಸರಿ ಆಯ್ತು, ನೋಡ್ತೀನಿ. ಗೌರಿ, ಗೌರಿ, ಏ ಗೌರಿ ಎಲ್ಲಿದ್ಯಾ? ಬಾರೆ ಬೇಗ. ಓ ನೇತ್ರ, ಬಾರೆ, ಬಾ ಕುಕ್ಕವ. ಏನೇ ಗೌರಿ, ಅಂತೂ ಇದ್ದು ಗಂಡನ ಮನೆಗೆ ಬಂದ್ಬಿಟ್ಟಿಯಲ್ಲ ತವ್ರ ಮನೆಯಿಂದನ. ನಾನಿನ್ನು ಯಾವಾಗ ಬರ್ತೀಯೋ ಏನೋ ಅಂತಾನ ನನಗಂತೂ ಚಿಂತೆ ಆಗ್ಬಿಟ್ಟಿತ್ತು. ಸದ್ಯ ಬಂದಿಯಲ್ಲ, ಕುತ್ಕಣೆ. ಏನ್ ಮಾಡೋದಮ್ಮ, ಬರ್ಲೇಬೇಕಲ್ಲ. ಎಷ್ಟು ದಿನ ಅಂತೇಳಿ ತವ್ರ ಮನೆಗೆ ಇರಕ್ಕಾಗುತ್ತೆ ಹೇಳು? ಅಲ್ಲೂ ಒಂದು ಮಾತು ಕೇಳ್ಬೇಕಲ್ಲ. ಇಲ್ಲಿದ್ರೆ ಎಷ್ಟೋ ಚೆನ್ನಾಗಿರ್ತೀವಿ, ಜಗಳ ಮಾಡ್ಕೊಂಡು ಬೈಸ್ಕೊಂಡು ಏನೋ ಮಾಡ್ಕೊಂಡು. ಒಟ್ಟಿನಲ್ಲಿ ಇಲ್ಲಿ ಯಾರು ನಮ್ಮನ್ನ ಕೀಳಾಗಿ ನೋಡಲ್ಲ, ಗಂಡನ ಜೊತೆಗೆ ಇದ್ದಾಳೆ ಅಂತ. ಅಲ್ಲಿ ಎಲ್ಲ ಕೀಳಾಗಿ ನೋಡ್ತಾರೆ. ಅದಕ್ಕೇನೆ ಏನ ಮಾಡಿ ಬಂದೆ ಅಂತ ಬಿಡು. ಲೇ, ನನ್ನ ಹತ್ರನೇ ವಿಷಯ ಮುಚ್ಚಿಕ್ತಾ ಇದ್ಯಾ? ನೀನ್ ಬಸ್ರಿ ಅಲ್ವಾ ಈಗ? ಅದಕ್ಕೇನೆ ನಿನ್ ಗಂಡ ನಿಮ್ಮ ಅತ್ತೆ ನಿನ್ನ ಈ ಮನೆಗೆ ಸೇರ್ಸ್ಕೊಂಡಿರೋದು. ಇಲ್ಲಿದ್ರೆ ಸೇರ್ಸ್ಕೊಂತ ಇರ್ಲಿಲ್ಲ, ಗೊತ್ತು ನನ್ಗೂನು. ಅಯ್ಯೋ, ಅದನ್ನ ನಿನಗೆ ಯಾರು ಹೇಳಿದ್ರು? ನನ್ಗೆ ಯಾರು ಹೇಳಿದ್ರು ಅಂದ್ರೆ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ಊರಿಗೆ ಹೋಗ್ತಾ ಇದ್ರು, ಅವಾಗ ಸಿಕ್ಕಿದ್ರು ಎದುರಿಗೆ. ನಾನ್ ಬೆಳಗ್ಗೆಯಿಂದ ಇರ್ಲಿಲ್ಲ, ನನ್ನ ಗಂಡನ ಜೊತೆಗೆ ಎಲ್ಗೋ ಹೋಗಿದ್ದೆ. ಇವಾಗ ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದು. ಅವಾಗಲೇ ನಮ್ಮ ಮನೆ ಕಡೆಗೆ ಹೋಗ್ತಿದ್ದೆ. ಅವಾಗ ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮಯ್ಯ ಹೋಗ್ತಾ ಇದ್ರಮ್ಮ, ಅವಾಗ ಮಾತಾಡ್ತೆ. ಅವರೇ ಹೇಳಿದ್ರು ನಮ್ ಗೌರಿ ಬಸ್ರಿ, ಅದಕ್ಕೆ ಕರ್ಕೊಂಬಂದ್ವಿ, ಬಿಟ್ಟು ಹೋಗೋಣ ಅಂತಾನ ಅಂತಂದ್ರು. ಹೋಗ್ಲಿ ಬಿಡು ಈಗ. ವಿಷಯ ಯಾಕೆ, ಏನ್ ಸಮಾಚಾರ? ಮತ್ತೆ ಉಪ್ಪಿನಕಾಯಿದು ಏನಾಯ್ತು? ಅವನು ಅಗ್ರಿಮೆಂಟ್ ತಂದು ಕೊಟ್ನ ಹೆಂಗೆ ಅವಯ್ಯ?
ಏನೇ ಇದು ಅಲ್ಲ ಬಿಟ್ಟಾಕು ಅಂತ ಹೇಳ್ತಾ ಇದ್ದೆ, ನಿನ್ ತಾಯಿ ಆಗ್ತಾ ಇರೋದು ಅಷ್ಟು ಸಂತೋಷದ ವಿಷಯನ ಬಿಟ್ಟಾಕೊಂತಿದ್ಯಾ? ಹೇಳೆ ಗೌರಿ, ಎಷ್ಟು ವರ್ಷದಿಂದ ಕಾಯ್ತಾ ಇದ್ದೆ ನೀನು, ಹೇಳು. ನನಗಿನ್ನ ಮುಂಚೆ ನೀನ್ ಮದ್ವೆ ಆದವಳು, ಇಷ್ಟೊತ್ತಿ ನಿನ್ಗೆ 2-3 ಮಕ್ಕಳಾಗಬೇಕಾಯ್ತು. ಅದೇ ಎಷ್ಟು ವರ್ಷದಿಂದ ಕಾಯ್ತಿದ್ದೆ. ಈಗ ಅಲ್ಲೇ ಬಿಟ್ಟಾಕು ಅಂತ ಹೇಳ್ತಾ ಇದೆಯಲ್ಲ, ಹೆಂಗೋ ಆಗ್ತೈತೆ ಅಂತನಾ? ಅದೇ ಆಗ್ತಾ ಇದ್ದೀನಿ. ಅದು ತುಂಬಾ ಸಂತೋಷ ಆಗುವಂತ ವಿಷಯನೇ. ಬಿಡು, ಹೆಂಗೋ ದೇವ್ರ ದಯೆಯಿಂದ ಆಗ್ತಾ ಇದೆ. ಅಲ್ಲ, ಓನರ್ ಅವ್ನು ಬಂದಿದ್ದ ಹಿಂಗೆ ಉಪ್ಪಿನಕಾಯಿ ಮಾಡ್ತಾ ಇಲ್ವೇನೆ ನಿತ್ರ ಈಗ? ಅಯ್ಯೋ, ನನ್ಗೂ ಈ ಕಡೆದೇ ಚಿಂತೆ ಆಗ್ಬಿಟ್ಟು ಆದ್ರೆ ಏನ್ ಮಾಡೋದು ಹೇಳು. ನಾನು ಹೋಗಿದ್ದೀನಿ, ಈಗ ನಾನು ಬಂದ್ರೆ ಸದ್ರಾಗ್ಬಿಡ್ತೀನಿ ಅಂತ ಬರ್ಲಿಲ್ಲ ಅಷ್ಟೇ. ನನ್ನ ಗಂಡ ಹಂಗೂನು ನಮ್ಮ ಅತ್ತಿಗೆ ಕಾಲ್ ಮುರ್ದೈತೆ ಅಂತ ನೋಡ್ಕೊಂಡು ಹೋಗಕ್ ಬಂದಿದ್ದ. ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೋಡ್ಕೊಂಡು ಅದೇ ಹೋದ. ನನಗಂತೂ ತುಂಬಾ ಬೇಜಾರಾಗಿತ್ತು, ಏನ್ ಮಾಡೋದು ಅಂತ. ಕೊನೆಗೆ ಹೆಂಗೋ ಅತ್ಲಾಗೆ ವಾಂತಿ ಆಯ್ತು. ಅದು ಬಸ್ರಿ ಅಂತ ಗೊತ್ತಾಗಿ ನಮ್ಮ ಅಮ್ಮಯ್ಯ ನಮ್ಮ ಅಣ್ಣಯ್ಯ ಕರ್ಕೊಂಬಂದ್ ಬಿಟ್ಟು ಹೋದ್ರು. ಹೋಗ್ಲಿ ಬಿಡು. ಈಗ ಅವ್ನು ಓನರ್ ಏನಂದ, ಉಪ್ಪಿನಕಾಯಿ ಮಾಡ್ತಾ ಇಲ್ವಾ ಹೆಂಗೆ? ಮುಂದಕ್ಕೆ ಏನ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣೆ ಗೌರಿ. ಅವನಿಗೆ ಅಗ್ರಿಮೆಂಟ್ ತಂದ್ಕೊಡು, ಅಗ್ರಿಮೆಂಟ್ ಎಲ್ಲ ಮಾಡಿ ಸೈನ್ ಹಾಕ್ಸ್ಕೊಂಡು, ಲಾಯರ್ ಸೈನ್ ಹಾಕ್ಸ್ಕೊಂಡು ತಗೊಂಬಂದ್ ಕೊಡ್ರಿ, ಆಮೇಲೆ ನಾವು ನೀವು ಆರ್ಡರ್ ತಗೊಂಡು ಉಪ್ಪಿನಕಾಯಿ ಮಾಡ್ಕೊಡ್ತೀವಿ ಅಂತಂದೆ. ತಂದ್ಕೊಡ್ತೀನಿ ಅಂತ ಹೋದನು, ಇನ್ನೂ ಬಂದಿಲ್ಲ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ನಾವೇ ಮಾಡ್ಬಿಟ್ಟು ಈ ಹೋಟ್ಲುಗಳಿಗೂ ಆಮೇಲೆ ಅಂಗಡಿಗಳಿಗೂ, ಹೋಲ್ಸೇಲ್ ಅಂಗಡಿಗಳಿಗೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಕೊಡೋಣ. ಯಾವ್ದಾರು ಮದ್ವೆ ಅದು ಇದು ಫಂಕ್ಷನ್ಗಳಿಗೂ ಎಲ್ಲ ಮಾಡ್ಕೊಡೋಣ. ಹಂಗೆ ಉಪ್ಪಿನಕಾಯ ಅಗ್ರಿಮೆಂಟ್ ತಂದ್ಕೊಡೋವರ್ಗು ಹಂಗೆ ಇಲ್ಲೇ ಲೋಕಲ್ ಆಗೆಲ್ಲ ಮಾರೋಣ ಅಷ್ಟೇ. ಇನ್ನೇನ್ ಮಾಡೋಣ ಕುತ್ಕೊಂಡು, ಹೇಳು. ಹೌದಾ? ಅಯ್ಯೋ, ಅದೆಲ್ಲ ಮಾಡಿದ್ರೆ ಇನ್ನೆಷ್ಟು ದುಡ್ಡು ಬರುತ್ತೆ ಏನೋ? ಅದೇ ಕೂಲಿ ಹೋಗ್ತಾರಲ್ಲ ದಿನ ಕೂಲಿ, ಅಷ್ಟು ದೊಡ್ಡ ದುಡಿಮೆ ಮಾಡ್ಬೋದು ಅಷ್ಟೇ. ಇಲ್ಲೇ ಎಲ್ಲ ಕೊಟ್ರೆ ಆ ಥರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಆರ್ಡರ್ ತಗೊಂಡ್ರೆ ನಮಗೆ ತಿಂಗಳ ಒಳ್ಳೆ ಸಂಪಾದನೆ ಸಿಗುತ್ತೆ. ಹೆಂಗಾದ್ರೂ ಮಾಡಿ ಅವಾಗಿನ ಹತ್ರ ಅಗ್ರಿಮೆಂಟ್ ಮಾಡಿಸ್ಕೊಂಡು ಆರ್ಡರ್ ತಗೊಂಡು ಮಾಡೋಣ ಕಣೆ ನೇತ್ರ. ನನಗೂ ಅದೇ ಆಸೆ ಕಣೆ ಗೌರಿ. ನಮ್ಮ ಮನೆ ಬೇರೆ ಅರ್ಧಕ್ಕೆ ನಿಂತೈತಿ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈಗ ಏನ್ ಮಾಡೋದು? ಮನೆ ಬೇರೆ ನಿಂತಿರೋದ್ ಕತ್ಕೊ. ನಮ್ಮ ಅತ್ತೆ ಅಂತ ದಿನ ಮಾತಾಡೋದೇನೆ, ನಾನ್ ಕಟ್ತೀನಿ ಅಂತ ಬಡ್ಕೊಂತಿದ್ದೆ. ಪಾಯಕ್ ಬಿಟ್ಟೆ ಇದೆಯಾ? ಏನ್ ಮಾಡ್ತೀಯ? ಈ ಉಪ್ಪಿನಕಾಯಿದೂ ಇಲ್ಲ. ಏನ್ ಮಾಡ್ತೀಯ? ದುಡ್ಡು ಏನ್ ಮಾಡ್ತೀಯ? ಎಲ್ ತತ್ತೀಯ ಅಂತ ಕೇಳ್ತಾಳೆ ನಮ್ಮ ಅತ್ತೆ. ಏನ್ ಮಾಡೋದೋ ಏನೋ. ಸುಮ್ಮನೆ ನನಗೆ ಆಸ್ತಿ ಬೇಡ, ಏನು ಬೇಡ, ನಾವು ಮನೆ ಕಟ್ಕೋಬೇಕು, ದುಡ್ಡು ಕೊಡ್ರಿ ಅಂತ ಅನ್ನು. ಒಂದು ಎಷ್ಟು ಆಸ್ತಿ ಐತೆ ಹೇಳು ನಿಮ್ಮ ಅಪ್ಪ ಇಂದು? ಒಂದು 50-60 ಲಕ್ಷದ ಆಸ್ತಿ ಐತಾ? ಏನೋ ಇದ್ರೂ ಇರ್ಬೋದು. ಯಾಕೆ? ಅದ್ರಾಗೆ ನಿನ್ಗೆ ಎಷ್ಟು ಬರಬೇಕು, ಎಷ್ಟು ಲಕ್ಷ ಆಸ್ತಿ ಐತೆ ಅಂತ ಲೆಕ್ಕ ಹಾಕಿ ನಿನ್ಗೆ ಭಾಗಕ್ಕೆ ಎಷ್ಟು ಬರುತ್ತೋ ಅಷ್ಟ ಒಂದು 10 ಲಕ್ಷ ದುಡ್ಡು ಇಸ್ಕೊಬಿಡು. 10 ಲಕ್ಷ ದುಡ್ಡು ಇಸ್ಕೊಂಡು ಮನೆ ಕಟ್ಕೊಂಬಿಡು. ಮನೆ ಕಟ್ಟಿ ಮಿಕ್ಕಿರೋ ದುಡ್ಡನ್ನ ನಿನ್ನ ಹೆಸರಾಗೆ ಬ್ಯಾಂಕ್ನಾಗ ಇಕ್ಕೊಬಿಡು, ಬಡ್ಡಿ ಬರಂಗ್ ಮಾಡ್ಕೊಂಡು. ಹೌದಲ್ವೇ? ಹಂಗೂ ಮಾಡ್ಬೋದು. ನಾನು ಜಮೀನ್ ತಗೊಂಡು ಏನ್ ಮಾಡ್ಲಿ? ಸುಮ್ಮನೆ ದುಡ್ಡಿಗೆ ಡಿಸ್ಕೌಂಟ್ಲಾಗೆ ಸುಮ್ಮನೆ ಆಗೋದು ಒಳ್ಳೇದೇನಪ್ಪ ಅಲ್ವೇ? ಹಂಗೆ ಮಾಡ್ತೀನಿ. ನಮ್ಮ ಅಪ್ಪನ ದುಡ್ಡು ಕೊಡಪ್ಪ, ನನ್ಗೊಂದು 12 ಲಕ್ಷ ಕೊಡು ಅಂತೀನಿ. ಅದಾಗೆ ಮನೆ ಕಟ್ಕೊಂಬೋದು. ನಮ್ಮ ಮನೆ ಕಟ್ಕೊಂಡು ಮಿಕ್ಕಿರೋ ದುಡ್ಡೆಲ್ಲ ಬ್ಯಾಂಕ್ನಾಗ ಇಕ್ಕೊಬಿಡ್ತೀನಿ. ಅದು ಒಳ್ಳೆ ಐಡಿಯಾನೇ. ಜಮೀನ್ ತಗೊಂಡು ನಾವೇನ್ ಮಾಡಕ್ಕಾಗುತ್ತೆ? ಅಲ್ಗೋಗಿ ಏನು ಬೆಳೆ ಬೆಳೆಯಕ್ಕಾಗುತ್ತಾ? ಮಿಕ್ಕಿರೋ ದುಡ್ಡಾಗ ಇಲ್ಲೇ ಒಂದು 2 ಎಕರೆ ಜಮೀನ್ ತಗೊಂಡು ಒಂದು ಬೋರ್ಗೀರ್ ಹಾಕಿಸ್ಕೊಂಡು ಇಲ್ಲೇ ಅಡಿಕೆ ಗಿಡ ಇಕ್ಕೋಬೋದಲ್ವಾ? ಅಯ್ಯೋ, ನನ್ನ ತಲೆಗಿದು ಅಳಿಲೇ ಇಲ್ಲ ನೋಡಿದವ್ರಿ. ಹೆಂಗೋ ನೀನ್ ಬಂದಿದ್ಕೆ ಒಳ್ಳೆ ಐಡಿಯಾನೇ ಕೊಟ್ಟಿದ್ಯಾ. ಹಂಗ್ ಮಾಡು. ಸುಮ್ನೆ ಯಾಕೆ ದಿನ ಟೈಮ್ ವೇಸ್ಟ್ ಮಾಡ್ತೀಯ? ಆಸ್ತಿ ಭಾಗ ಕೇಳಕ್ ಹೋದ್ರೆ ಅದಾಗಿಲ್ಲ ಇದಾಗಿಲ್ಲ, ಅದ್ಯಾತೋ ಕೋರ್ಟ್ನಾಗ ಐತೆ, ಅದ್ ಸರಿಯಾಗಿಲ್ಲ, ಅದ್ ಸರ್ವೆ ಮಾಡಿಸ್ಬೇಕು ಅಂತಾನ ಸುಮ್ನೆ ಕತೆ ಹೇಳ್ತೈತಿ ನಿಮ್ಮ ಅಪ್ಪಯ್ಯ. ಅದಕ್ಕೆ ಸುಮ್ನೆ ದುಡ್ಡು ಇಸ್ಕೊಬಿಡು. ಹಂಗೆ ಮಾಡ್ತೀನಿ. ದುಡ್ಡು ಇಸ್ಕೊಂಡು ಆಮೇಲೆ ಆಸ್ತಿ ಹಂಚ್ಕೋಬೇಕಾರೆ ಆಸ್ತಿ ನನ್ಗೂ ಒಂದಿಷ್ಟು ಕೊಡ್ರಿ ಅಂತ ಕೇಳೋದ್ವಲ್ವೇ? ಹೆಂಗಾನ ಮಾಡಮ್ಮ. ನಿಮ್ಮ ಅಣ್ಣಯ್ಯ ನಿಮ್ಮ ಅಪ್ಪಯ್ಯ ಇದಾರೆ, ಅವ್ರು ಕೇಳಿ ಕೊಡಂಗಿದ್ರೆ ಇಸ್ಕ. ಆದ್ರೆ ನಿಮ್ಮ ಅಣ್ಣಗೆ ಪೊದ್ದು ಇದ್ದಾಳೆ, ಅವನ್ನೆಲ್ಲ ನೋಡ್ಕೋಬೇಕು. ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ಅಜ್ಜಿ ಎಲ್ಲಾರನ್ನೂ ನೋಡ್ಕೋಬೇಕಲ್ಲ. ನೋಡಮ್ಮ ಹೆಂಗ್ ಮಾಡ್ತೀಯ, ನಿನ್ನಿಷ್ಟ. ಏನೋ ನನಗೆ ಹಿಂಗೆ ಮಾಡ್ಬೋದಲ್ಲ ಅಂತ ಒಂದು ಐಡಿಯಾ ಒಳದಿತ್ತು ಅಲ್ಲೇನೆ. ನೇತ್ರ ಹಿಂಗ್ ಮಾಡ್ಬೋದು, ದುಡ್ಡು ಇಸ್ಕೊಂಡು ಸುಮ್ಮನೆ ಮನೆ ಕಟ್ಕೊಂಡು ಮಿಕ್ಕಿರೋ ದುಡ್ಡ ಬ್ಯಾಂಕಿಗೆ ಇಕ್ಕೋಬೋದು. ಇಲ್ಲ ಏನಾದ್ರು ಜಮೀನ್ ತಗೊಂಡು ಇಲ್ಲೇ ನಮ್ಮೂರಾಗೇನೆ ವ್ಯವಸಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೆ. ಅದಕ್ಕೆ ಹಂಗಂದೆ. ಸರಿ ಆಯ್ತು ಕಣೆ ಗೌರಿ, ಒಳ್ಳೆ ಐಡಿಯಾನೇ ಕೊಟ್ಟಿದ್ದೆ. ನನಗೂ ಇದನ್ನು ಯೋಚನೆ ಮಾಡಿ ತಲೆ ಕೆಟ್ಟೋದಂಗ ಆಯ್ತು. ಮನೆ ಕಟ್ಟದ ಹೆಂಗ್ ಮಾಡೋದು ದುಡ್ಡ ಅಂತಾನ. ಸರಿ, ನಾಳೆಗೆ ಹೋಗ್ತೀನಿ. ನಮ್ಮ ಅಪ್ಪನ ಕೇಳ್ತೀನಿ, ದುಡ್ಡು ಕೊಡಪ್ಪ, ನಾನು ಮನೆ ಕಟ್ಕೋಬೇಕು ಅಂತಾನ. ನೋಡೋಣ ಏನ್ ಹೇಳ್ತೈತಿ ಅಂತಾನ. ಕೊಡ್ಲೇಬೇಕು ಅಂತ ನಾನಂತೂ ಹಠ ಮಾಡಿ ಕುತ್ಕೊಬಿಡ್ತೀನಿ. ಹಂಗ್ ಮಾಡು. ಹಠ ಮಾಡಿದ್ರೇನೆ ಸಿಗೋದು. ಸುಮ್ನೆ ಅವ್ರು ಹೇಳಿದ್ ಕೇಳ್ಕೊಂಡ್ ಬಂದ್ರೆ ಏನು ಸಿಗಲ್ಲ. ಸರಿ ಆಯ್ತು, ಹಂಗೆ ಮಾಡ್ತೀನಿ. ನಾಳೆಗೆ ಹೋಗ್ತೀನಿ. ಸರಿ ಬಾ, ಉಪ್ಪಿನಕಾಯಿ ಶೆಡ್ ಹತ್ರ ಆದ್ರೂ ಹೋಗಿ ಕಸ ಗಿಸ ಗುಡಿಸಿ ಒಂದಿಷ್ಟು ನೋಡ್ಕೊಂಡ್ ಬರೋಣ ಹೆಂಗೈತೆ ಏನು ಅಂತಾನ. ಅವತ್ತಿಂದ ಬಾಗ್ಲೇ ತೆಗ್ದಿಲ್ಲ ನೀನು ಹೋದಾಗಿಂದಾನ. ಹೌದಾ? ಸರಿ ಆಯ್ತು, ನಡಿ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.